ಓಂ ಶ್ರುತತ್ವಾಚ್ಚ ಓಂ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ವೇದವಾಕ್ಯದಲ್ಲಿ ಪರಮಾತ್ಮನನ್ನ ಅನೇಕ ಗುಣಗಳಿಂದ ವರ್ಣಿಸಿ ನಿರ್ಗುಣ ಅಂತ ಕೂಡ ಹೇಳಿದ್ದಾರೆ. ಆದ್ದರಿಂದ ನಿರ್ಗುಣನಾದ ಪರಮಾತ್ಮನೇ ಎಲ್ಲ ಕಡೆಯೂ ಕೂಡ ಶ್ರುತನಾಗಿದ್ದಾನೆ, ವೇದಗಳಲ್ಲಿ ಶ್ರುತನಾಗಿದ್ದಾನೆ. ಗುಣಭೃತ್ ನಿರ್ಗುಣೋ ವನ್ಹಿ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅವನೇ ಸ್ಮೃತನಾಗಿದ್ದಾನೆ ಅನ್ನುವುದು ಆಚಾರ್ಯರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ, ಈ ವೇದವಾಕ್ಯಕ್ಕೆ ಸಂಬಂಧಪಟ್ಟಂತೆ ಕರ್ಮಾಧ್ಯಕ್ಷ ಅನ್ನುವವರೆಗೆ ಆ ಶಬ್ದಗಳ ಅರ್ಥವನ್ನು ನೋಡಿದ್ದೇವೆ. ಇನ್ನು ಮುಂದೆ ಸರ್ವಭೂತಾಧಿವಾಸ ಅನ್ನುವುದನ್ನು ನೋಡಬೇಕಾಗಿದೆ. ಸರ್ವಭೂತಾನಾಂ ಅಧಿವಾಸ ಅಂತ ತ್ರಿವಿಕ್ರಮ ಪಂಡಿತರು ಅದಕ್ಕೆ ಅರ್ಥ ಹೇಳಿದ್ದಾರೆ. ಎಲ್ಲ ಭೂತಗಳನ್ನು ತನ್ನೊಳಗೆ ಇಟ್ಕೊಂಡವನು ಅಂತ ಅದರ ಅರ್ಥ. ಸರ್ವಪ್ರಾಣಿನಾಂ ಆಶ್ರಯ ಅಂತ ಭಾಷ್ಯ ದೀಪಿಕಾದಲ್ಲಿ ಅದನ್ನು ವಿವರಿಸಿದ್ದಾರೆ. ಜಯತೀರ್ಥರು ಕೂಡ ಸರ್ವಭೂತಾನಾಂ ಆಶ್ರಯ, ಇಲ್ಲಿ ಹಿಂದೆ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಬಂದಿದೆ, ಮತ್ತೆ ಇಲ್ಲಿ ಸರ್ವಭೂತಾಧಿವಾಸ ಅಂತ ಬಂದಿದೆ. ಅವು ಕೆಲದಕ್ಕೂ ಪ್ರತ್ಯೇಕವಾಗಿ ಅರ್ಥ ತಿಳ್ಕೋಬೇಕಾಗ್ತದೆ. ವ್ಯಾಪಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರುವವನು, ಅದು ನಮ್ಗೆ ಗೊತ್ತಿದೆ. ಮತ್ತು ಅಲ್ಲಿ ಗುಣತಃ ದೇಶತಃ ಕಾಲತಃ, ಸರ್ವ ಅಂದರೆ ಎಲ್ಲ ರೀತಿಯಿಂದಲೂ ಗುಣತಃ ದೇಶತಃ ಕಾಲತಃ ವ್ಯಾಪಿಸಿರುವವನು ಅಂತ ಅರ್ಥ. ಸರ್ವಭೂತಾಂತರಾತ್ಮ ಅಂದರೆ ಎಲ್ಲ ಪ್ರಾಣಿಗಳ ಒಳಗಿದ್ದು ಅವುಗಳನ್ನು ಪ್ರೇರಿಸಿ ಅವುಗಳ ಮೂಲಕ ಕೆಲಸ ಮಾಡಿಸುವವನು ಅಂತ ಹೀಗಾದ್ರ ಅರ್ಥ. ಮಾತ ಅಂದರೆ ಸರ್ವಜ್ಞ ಅಂತ ಕೂಡ ಅರ್ಥ. ಸರ್ವಭೂತಾಧಿವಾಸ ಅಂದರೆ ಎಲ್ಲವಕ್ಕೂ ಆಶ್ರಯ ಕೊಟ್ಟವನು ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಬರುವಂತೆ ಸರ್ವಭೂತಾಧಿವಾಸ ಅನ್ನುವಂತೆ ಸ್ವಲ್ಪ ವಿಸ್ತರಿಸಬಹುದು ನಾವು. ಯುಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಎಲ್ಲವನ್ನೂ ನನ್ನೊಳಗೆ ಎಲ್ಲರೂ ಕೂಡ ನನ್ನೊಳಗಿದೆ ಅಂತ ತಿಳ್ಕೊತಾನೆ. ಹಾಗೆ ಎಲ್ಲರೊಳಗೆ ನಾನಿದ್ದೇನೆ ಅಂತ ಯಾರು ತಿಳ್ಕೊತಾನೆ ಅವನ ಪಾಲಿಗೆ ನಾನೆಂದೂ ಇಲ್ಲ ಅಂತ ಆಗುವುದಿಲ್ಲ ಅಂತ ಅದರ ಆ ಶ್ಲೋಕದ ಒಂದು ತಾತ್ಪರ್ಯ ಇದೆ. ನಾನು ಯಾವತ್ತೂ ಅವನ ಕೈ ಬಿಡೋದಿಲ್ಲ, ಅವನು ಕೂಡ ನನ್ನನ್ನು ನಂಬಿ ಎಂದು ಹಾಳಾಗೋದಿಲ್ಲ. ಇದು ಆ ಭಗವದ್ಗೀತೆಯ 6ನೇ ಅಧ್ಯಾಯದ 30ನೇ ಶ್ಲೋಕ. ತುಂಬಾ ಸುಂದರವಾದಂಥ ಶ್ಲೋಕ. ತಸ್ಯಾಹಂ ನ ಪ್ರಣಶ್ಯಾಮಿ, ನಾನು ಅವನ ಪಾಲಿಗೆ ಹಾಳಾಗೋದಿಲ್ಲ. ಭಗವಂತ ಹಾಳಾಗುವುದು ಅಂದ್ರೇನು? ಅವನ ಕೈ ಬಿಡುವುದಿಲ್ಲ ಅಂತ ಅರ್ಥ. ಸರ್ವದಾ ಸರ್ವಭೂತೇಷು ಸಮಮ್ಯ ಮಾಂ ಯಃ ಪ್ರಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಮತ್ತು ಗರುಡ ಪುರಾಣದ ಮಾತನ್ನ ಆಚಾರ್ಯರು ಅಲ್ಲಿ ಉದ್ಧರಿಸ್ತಾರೆ. ಸರ್ವದಾ ಸರ್ವಭೂತೇಷು, ಎಲ್ಲಾ ಜೀವರಲ್ಲಿ ನನ್ನನ್ನ ಸಮಾನವಾಗಿದ್ದೇನೆ ಅಂತ ಯಾರು ಭಾವಿಸ್ತಾರೆ ಅವನಿಗೆ ದೃಢವಾದ ಭಕ್ತಿ ದೊರೆಯುತ್ತದೆ. ಮತ್ತೆ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಹೀಗೆ ಎಲ್ಲಾ ಭೂತಗಳಲ್ಲಿಯೂ ಸರ್ವಭೂತಾಧಿವಾಸ ಅಂದ್ರೆ ಎಲ್ಲ ಭೂತಗಳಲ್ಲಿಯೂ ವಾಸ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಎಲ್ಲ ಭೂತಗಳಿಗೂ ಆಶ್ರಯ ಅಂತ ಕೂಡ ಅರ್ಥ. ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡ್ರೆ ಒಳ್ಳೆಯದು. ಅವರು ಎಲ್ಲ ಭೂತಗಳಿಗೂ ಆಶ್ರಯ ಅಂತ ಮಾತ್ರ ಯಾಕೆ ಅರ್ಥ ಬರೆದಿದ್ದಾರೆ ಎಲ್ಲ ಜ್ಞಾನಿಗಳು ಅಂದ್ರೆ, ಸರ್ವಭೂತಾಂತರಾತ್ಮ ಅನ್ನೋ ಮಾತಿನಿಂದ ಎಲ್ಲ ಪ್ರಾಣಿಗಳ ಒಳಗಿದ್ದಾನೆ ಭಗವಂತ ಅಂತ ಅನ್ನೋದನ್ನ ನಾವು ತಿಳಿದಾಗಿದೆ ಅಂತ ದೃಷ್ಟಿಯಿಂದ ಎಲ್ಲಾ ಪ್ರಾಣಿಗಳಿಗಿದ್ದಾನೆ ಅಂತ ಅರ್ಥವನ್ನು ಮತ್ತೆ ಹೇಳೋದು ಬೇಡ. ಎಲ್ಲಾ ಪ್ರಾಣಿಗಳು ಇವನಲ್ಲಿ ಇದ್ದು ಆಶ್ರಯ ಪಡೆದಿವೆ, ಇವನು ಅವಕ್ಕೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಅರ್ಥ ಹೇಳೋಣ ಅಂತ ಅವರು ಹಿರಿಯ ಜ್ಞಾನಿಗಳೆಲ್ಲ ಹಾಗೆ ಮಾಡಿದ್ದಾರೆ. ಆದರೆ ಸ್ವಲ್ಪ ಹೆಚ್ಚಿನ ಅರ್ಥವನ್ನು ಕೂಡ ನಾವು ಅನುಸಂಧಾನ ಮಾಡಲಿಕ್ಕೂ ಏನು ತಪ್ಪಿಲ್ಲ. ಇವು ಯಾಕೆ ಅಂದರೆ ಇವೆಲ್ಲ ಈ ನಾವೇನು ವೇದವಾಕ್ಯಗಳನ್ನು ನೋಡ್ತಾ ಇದ್ದೀವಿ, ಇದ್ಯಾವುದು ಈ ಲಕ್ಷಣದ ವಾಕ್ಯದಂತೆ ಅಲ್ಲ. ಇದರಲ್ಲಿ ಒಂದು ಹೆಚ್ಚಿನ ಪದ ಯಾಕೆ ಬಂತು ಅಂತ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಒಂದು ಯಾವುದಕ್ಕಾದ್ರೂ ಒಂದು ವ್ಯಕ್ತಿ ಅಥವಾ ವಸ್ತುವಿಗೆ ಲಕ್ಷಣ ಹೇಳುವುದಿದ್ರೆ ಆ ಲಕ್ಷಣದಲ್ಲಿ ಅನಗತ್ಯವಾದ ಪದ ಯಾಕೆ ಬಂತು, ಈ ಪದಕ್ಕೆ ಏನು ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವಗಳನ್ನು ಪರಿಹಾರ ಮಾಡುವ ಉದ್ದೇಶ ಇದೆ
ಅದರಿಂದ ಹೆಚ್ಚಿಂದ ಯಾಕೆ ಹೇಳಿದಿರಿ ಅಂತೆಲ್ಲ ಪ್ರಶ್ನೆ ಇರ್ತದೆ. ಮತ್ತು ಸೂತ್ರಗಳಲ್ಲಿಯೂ ಕೂಡ ತುಂಬ ಸಂಕ್ಷಿಪ್ತವಾಗಿರಬೇಕು, ಸೂತ್ರಗಳು ಅನಗತ್ಯವಾದ ಪದಗಳನ್ನು ಒಳಗೊಂಡಿರಬಾರದು ಅಂತೆಲ್ಲ ಇದೆ. ಆದರೆ ವಿಷ್ಣು ಸಹಸ್ರನಾಮ, ವೇದವಾಕ್ಯ ಮೊದಲಾದ ಕಡೆ ಭಗವಂತನನ್ನು ಭಿನ್ನ ಭಿನ್ನ ವಿಶೇಷಣಗಳಿಂದ ಸ್ತುತಿಸುವುದು ತಾತ್ಪರ್ಯ ಇರ್ತದೆ. ಆದ್ದರಿಂದ ಇದು ಸರ್ವವ್ಯಾಪಿ, ಸರ್ವಭೂತಾಂತರಾತ್ಮ, ಇವೆಲ್ಲ ನಾಮಗಳು, ಭಗವಂತನಿಗೆ ನಾಮಗಳೇ ಅವು. ಹಾಗೆ ಸರ್ವಭೂತಾದಿವಾಸ ಅಂತ ಅನ್ನೋದು ಕೂಡ ಒಂದು ನಾಮ. ವಾಸನಾದ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಹೀಗೆಲ್ಲ ನಾವು ಕೇಳಿರ್ತೀವಿ. ಆದ್ದರಿಂದ ಸರ್ವಭೂತಾದಿ ವಾಸ ಅಂತಲೇ ಇಲ್ಲಿ ಶಬ್ದ ಪ್ರಯೋಗ ಇದೆ. ಆ ವಾಸ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆ ಇರುವವನು, ಹಾಗೆ ಎಲ್ಲವನ್ನೂ ತನ್ನೊಳಗೆ ಇಟ್ಕೊಂಡವನು ಅನ್ನೋ ಅರ್ಥವೇ ಹೀಗೆ ಸರಳವಾಗಿ ಎಲ್ಲ ಕಡೆ ಬರ್ತದೆ. ಛಾದಯಾಮಿ ಜಗತ್ ಸರ್ವಂ ಭೂತ್ವಾ ಸೂರ್ಯ ಇವಾಂಶುಭಿ ಸರ್ವಭೂತ ನಿವಾಸಶ್ಚ ವಾಸುದೇವಸ್ತತೋಸ್ಮ್ಯಹಂ ಅಂತ ಇದು ಇನ್ನೊಂದು ಮಹಾಭಾರತದ ಶ್ಲೋಕ, ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ ಶ್ಲೋಕ. ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ಕಡೆ ಹೇಗೆ ಹರಡ್ಕೋತಾನೋ ಹಾಗೆ ನಾನು ಈ ಜಗತ್ತೆಲ್ಲವನ್ನು ಕೂಡ ಆವರಿಸಿಕೊಂಡಿದ್ದೇನೆ. ಸರ್ವಭೂತ ನಿವಾಸಶ್ಚ, ಎಲ್ಲ ಜೀವಗಳನ್ನು ನನ್ನ ಒಡಲೊಳಗೆ ಇಟ್ಕೊಂಡಿದ್ದೇನೆ, ಆದ್ದರಿಂದ ನನಗೆ ವಾಸುದೇವ ಅಂತ ಹೆಸರಿದೆ ಅಂತ ಹೀಗೆ ಅದರ ಅರ್ಥ ಕೇಳಿಬರ್ತದೆ. ಹೀಗೆ ಸರ್ವಭೂತಾಧಿವಾಸ ಅನ್ನೋದಕ್ಕೆ ಈ ಎರಡೂ ಅರ್ಥ ಮಾಡಲಿಕ್ಕೂ ಏನು ತೊಂದರೆ ಇಲ್ಲ. ಮುಂದೆ ಸಾಕ್ಷಿ ಅಂತ ಒಂದು ಶಬ್ದ. ಸಾಕ್ಷಿ ಅನ್ನೋ ಶಬ್ದಕ್ಕೆ ಏನರ್ಥ? ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ. ತ್ರಿವಿಕ್ರಮ ಪಂಡಿತರ ಅರ್ಥ ಹೇಳ್ತಾರೆ, ಸಾಕ್ಷಾತ್ತಾಗಿ ಜಗತ್ತೆಲ್ಲವನ್ನು ಕೂಡ ನೋಡುವವನು ಅಂತ ಅದರ ಅರ್ಥ. ಸಾಕ್ಷಾತೀಕ್ಷಣಂ ಪ್ರಾಕೃತ ಜ್ಞಾನೇನಾಪಿ ಭವತಿ ಇತಿ ತನ್ನಿವೃತ್ತಿರ್ಥಂ ಚೇತ ಇತಿ. ಈ ಸಾಕ್ಷಿ ಮತ್ತು ಚೇತ ಅನ್ನೋದಕ್ಕೆ ನಾವು ಅರ್ಥಗಳನ್ನು ಒಟ್ಟೊಟ್ಟಿಗೆ ನೋಡುವುದು ಒಳ್ಳೆಯದು. ಸಾಕ್ಷಿ ಅನ್ನೋ ಶಬ್ದಕ್ಕೆ ಏನರ್ಥ? ಎಲ್ಲವನ್ನು ನೋಡುವವನು ಅಂತ ಅರ್ಥ. ಸಾಕ್ಷಾತೀಕ್ಷತೆ ಇತಿ ಸಾಕ್ಷಿ. ಪ್ರತಿಯೊಂದನ್ನು ತನ್ನ ಇಂದ್ರಿಯಗಳ ಮೂಲಕ ಗಮನಿಸುವವನು ಅಂತರ್ಥ. ಈಗ ಈಕ್ಷತೆ ಅಂತಂದ್ರೆ ನೋಡುವುದು, ಭಗವಂತ ಕಣ್ಣಿನಿಂದ ನೋಡುವುದು ಅಂತ ಮಾತ್ರ ಅರ್ಥ ನಾವು ತಿಳ್ಕೊಂಡು ಸುಮ್ಮನೆ ಆಗಬಾರ್ದು. ಕಣ್ಣಿನಿಂದ ಎಲ್ಲವನ್ನು ನೋಡ್ತಾನೆ, ಕಿವಿಯಿಂದ ಎಲ್ಲವನ್ನು ಕೇಳ್ತಾನೆ, ತ್ವಗೀಂದ್ರಿಯದಿಂದ ಎಲ್ಲವನ್ನು ಕೂಡ ಮುಟ್ಟುತ್ತಾನೆ, ಹಾಗೆ ಘ್ರಾಣೇಂದ್ರಿಯದಿಂದ ಗಂಧವನ್ನು ನೋಡ್ತಾನೆ, ರಸನೇಂದ್ರಿಯದಿಂದ ರಸವನ್ನು ಕೂಡ ಅನುಭವಿಸ್ತಾನೆ ಅಂತಲೇ ಅದಕ್ಕೆಲ್ಲದಕ್ಕೂ ಕೂಡ ಅರ್ಥ. ಆದರೆ ಈಕ್ಷತೆ ಅಂತ ಒಂದೇ ಶಬ್ದ ಪ್ರಯೋಗ ಯಾಕೆ ಮಾಡಿದ್ದಾರೆ ಅಂದರೆ, ಆ ಈಕ್ಷತೆ ಅಂತನ್ನುವುದು ಈಕ್ಷ ದರ್ಶನ ಅಂಕನಯೋ. ನಮ್ಮಲ್ಲಿ ನಮಗೆ ಸಂಬಂಧಪಟ್ಟಂತೆ ನೋಡುವುದು ಬೇರೆ, ಕೇಳುವುದು ಬೇರೆ, ತಿಳಿಯುವುದು ಬೇರೆ. ನಮ್ಮೆಲ್ಲ ಕ್ರಿಯೆಗಳು ಭಿನ್ನ. ಆದರೆ ಭಗವಂತನ ಎಲ್ಲ ಕ್ರಿಯೆಗಳು ಕೂಡ ಸವಿಶೇಷ ಭಿನ್ನ. ಅವು ಭಗವಂತ ನೋಡುವುದು ಅಂದ್ರು ಕೇಳುವುದು ಅಂದ್ರು ಎಲ್ಲ ಒಂದೇ ರೀತಿಯಾಗಿ. ಈ ಹಿಂದೆ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಅಂತ ಭಾಗವತದಲ್ಲಿ ಒಂದು ಮಾತು ಹಿಂದಿನ ಭಾಗವತದ ಪ್ರವಚನದಲ್ಲಿ ಕೇಳಿ ಬಂದಿದೆ. ಷಡ್ವರ್ಗಿಕಂ 5 ಜ್ಞಾನೇಂದ್ರಿಯಗಳ ವಿಷಯಗಳು, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಮತ್ತು ಮನಸ್ಸಿನ ವಿಷಯಗಳು, ಇವುಗಳೆಲ್ಲವನ್ನೂ ಆತ ಜಿಘ್ರತಿ ಅಂದರೆ ಮೂಸಿ ನೋಡ್ತಾನೆ ಅಂತ ಹೀಗೆ ಬಂದಿದೆ. ಮೂಸಿ ನೋಡುವುದು ಗಂಧವನ್ನು ಮಾತ್ರ, ರೂಪವನ್ನು ಯಾರು ಮೂಸಿ ನೋಡೋದಿಲ್ಲ ಲೋಕದಲ್ಲಿ ನಮಗೆಲ್ಲರಿಗೂ ಸಂಬಂಧಪಟ್ಟಂತೆ. ಆದರೆ ಭಗವಂತನಿಗೆ ಅವೆಲ್ಲವೂ ಕೂಡ ಒಂದೇ. ಮೂಸಿ ನೋಡುವುದು, ಮುಟ್ಟಿ ನೋಡುವುದು, ಕೇಳಿ ನೋಡುವುದು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಅರ್ಥ. ಮತ್ತೆ ಈ ಈಕ್ಷತೆ ಅಂತ ಶಬ್ದ ಇದೆಯಲ್ಲ, ಅದಕ್ಕೆ ನೋಡುವುದು ಅಂತಲೇ ಏನು ಅರ್ಥ ಅಲ್ಲ. ಈಕ್ಷತೆ ಅನ್ನೋ ಶಬ್ದಕ್ಕೇನೆ ಈಕ್ಷ ದರ್ಶನ ಅಂತಂದ್ರೆ ಜ್ಞಾನವನ್ನು ಪಡ್ಕೊಳ್ಳೋದು ಅಂತಲೇ ಅರ್ಥ ಆಗ್ತದೆ. ಅದು ಜಗತ್ತಿನಲ್ಲೂ ಆ ಥರ ಕಂಡಿದೆ. ನಾವೆಲ್ಲಾದರೂ ಕೆಲವು ಸರಿ ಹೀಗೆ ವ್ಯವಹಾರ ಮಾಡ್ತಿರ್ತೇವೆ. ಇದನ್ನು ನೀವು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎಲ್ಲ ಕಡೆ ಗಮನಿಸ್ಬೋದು. ಆ ವಿಷಯ ಇಬ್ಬರು ಪರಸ್ಪರ ಮಾತಾಡ್ತಿರುವಾಗ ಇವರೊಬ್ಬರು ಕೇಳಿದರು, ಏನಾಯಿತು ಆ ಕೆಲಸ, ಆ ವ್ಯಕ್ತಿಯನ್ನು ಕೇಳಿದ್ರೇನು, ಆ 3ನೇ ವ್ಯಕ್ತಿಯನ್ನು ಕೇಳಿದ್ರೇನು ಅಂತ ಏನೋ ಕೇಳ್ತಾರೆ. ಇಲ್ಲ, ಇನ್ನೂ ಕೇಳಿಲ್ಲ, ಕೇಳಿ ನೋಡ್ತೇನೆ ಅಂತೇವೆ. ಕೇಳಿ ನೋಡುವುದು ಅಂದ್ರೆ ಏನರ್ಥ? ಕೇಳಿ ಅವರನ್ನು ನಾವು ಕೇಳಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸಿಕೊಳ್ಳುವುದು ನಾವು. ನೋಡುವುದು ಅಂತ ಯಾಕಂತಾರೆ? ನೋಡುವುದು ಅಂತಂದ್ರೆ ಕಣ್ಣಾರೆ ಕಂಡಾಗ ಎಷ್ಟು ಸ್ಪಷ್ಟ ಆಗಿರ್ತದೋ ಅಷ್ಟು ಸ್ಪಷ್ಟವಾದ ಜ್ಞಾನವನ್ನು ಅವನನ್ನು ಕೇಳಿ ನಾನು ಪಡ್ಕೊಳ್ತೇನೆ ಅಂತಲೇ ಅರ್ಥ. ಹಾಗಾಗಿ ಎಲ್ಲ ಕಡೆ ಇಂಗ್ಲೀಷ್ನಲ್ಲಿ ಕೂಡ ಸಿ ಅಂದರೆ ಎಲ್ಲ ಕಡೆ ಕಣ್ಣಿಂದ ನೋಡುವುದು ಅಂತಲೇ ಏನು ಅರ್ಥ ಅಲ್ಲ. ಸಿ ಅಂತ ಅನ್ನೋದಕ್ಕೆ ಹೀಗೆ ಸಾಂದರ್ಭಿಕವಾಗಿ ಬೇರೆ ಬೇರೆ ಅರ್ಥ ಆಗ್ಬೋದು ಅಂತ ನನಗೆ ಕಾಣಿಸ್ತದೆ. ಜ್ಞಾನ ಪಡ್ಕೊಳ್ಳುವುದು ಅಂತ ಅರ್ಥ.
ಆ ಥರನೇ ಇಲ್ಲೂ ಕೂಡ ಸಾಕ್ಷಾತ್ ಈಕ್ಷತೆ ಅಂದರೆ ಎಲ್ಲ ಇಂದ್ರಿಯಗಳಿಂದಲೂ ಎಲ್ಲ ವಿಷಯಗಳನ್ನು ಸಾಕ್ಷಾತ್ತಾಗಿ ನೋಡುವವನು ಅಂತ ಅರ್ಥ, ಸಾಕ್ಷಾತ್ತಾಗಿ ತಿಳಿಯುವವನು ಅಂತ ಅರ್ಥ. ಅದಕ್ಕೆ ಈ ಎಲ್ಲವನ್ನೂ ಸಾಕ್ಷಾತ್ತಾಗಿ ತಿಳಿಯುವುದು ಅಂತ ಬಂದ ಮೇಲೆ ಅದು ಪ್ರಾಕೃತ ಜ್ಞಾನದಿಂದಲೂ ಹಾಗೇ ಆಗ್ತದೆ. ಈಗ ನಮಗೆ 5 ಕರ್ಮೇಂದ್ರಿಯಗಳು, ಐದು ಕರ್ಮೇಂದ್ರಿಯ ಬಿಟ್ಬಿಡಿ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸುಗಳಿವೆ. ಇವುಗಳ ಮೂಲಕ ನಾವು ಕೂಡ ಸಾಕ್ಷಾತ್ತಾಗಿ ಕೆಲವು ವಿಷಯಗಳನ್ನು, ಎಲ್ಲ ವಿಷಯಗಳಲ್ಲದೆ ಹೋದರೂ ಕೂಡ ಕೆಲವು ವಿಷಯಗಳನ್ನು ಸಾಕ್ಷಾತ್ತಾಗಿ ತಿಳಿತೀವಿ. ಪ್ರಾಕೃತವಾದ ಜ್ಞಾನದ ಮೂಲಕವೂ ಆ ಎಲ್ಲ ವಿಷಯಗಳನ್ನು ನಾವು ವಿಷಯೀಕರಿಸ್ಕೋತೇವೆ. ಭಗವಂತನು ಕೂಡ ಹಾಗೇನಾದರೂ ಪ್ರಾಕೃತ ಜ್ಞಾನವನ್ನು ಪಡೆದು, ವೃತ್ತಿ ರೂಪವಾದ ಜ್ಞಾನವನ್ನು ಪಡೆದು ಎಲ್ಲ ವಿಷಯಗಳನ್ನು ವಿಷಯೀಕರಿಸ್ಕೋತಾನ ಅಂತ ಪ್ರಶ್ನೆ ಬಂದರೆ ಹಾಗಲ್ಲ. ಭಗವಂತ ಯಾವತ್ತೂ ಕೂಡ ಜಡವಾದ ಇಂದ್ರಿಯಗಳಿಂದ, ಜಡವಾದ 5 ಜ್ಞಾನೇಂದ್ರಿಯಗಳು ಜಡವಾದ ಮನಸ್ಸಿನ ಮೂಲಕ ಅವುಗಳನ್ನು ಅನುಭವಿಸುವುದಲ್ಲ, ಎಲ್ಲವನ್ನು ಕೂಡ ಚೇತ, ಅವನೇ ಸ್ವಯಂ ಜ್ಞಾನರೂಪನಾಗಿದ್ದಾನೆ. ಜ್ಞಾನರೂಪನಾದ ಆ ಭಗವಂತ ತನ್ನ ಸ್ವರೂಪಭೂತವಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದವುಗಳಿಂದ, ಸ್ವರೂಪಭೂತವಾದ ಮನಸ್ಸಿನಿಂದ ಎಲ್ಲವನ್ನು ಕೂಡ ಸಾಕ್ಷಾತ್ತಾಗಿ ಅವನು ಜ್ಞಾನ ಪಡ್ಕೋತಾನೆ ಅಂತ ಅದರ ಅರ್ಥ. ಇದು ಸಾಕ್ಷಿ ಚೇತ ಅಂತ ಅನ್ನೋದಕ್ಕೆ ಹೇಳಿದ ಅರ್ಥ ಆಯಿತು. ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ ಸರ್ವಂ ಸಾಕ್ಷಾತ್ ಈಕ್ಷತೆ ಇತಿ ಸಾಕ್ಷಿ, ಎಲ್ಲವನ್ನು ಸಾಕ್ಷಾತ್ತಾಗಿ ನೋಡುವವನು. ಈಕ್ಷತೆ ಇತಿ ಸಾಕ್ಷಿ. ಚೇತ ಅಂದರೆ ಜ್ಞಾನರೂಪ, ಅವನು ಸ್ವಯಂ ಜ್ಞಾನರೂಪನಾಗಿದ್ದಾನೆ. ಕಣ್ಣು ತಾನು ಕೂಡ ಸಾಕ್ಷಾತ್ತಾಗಿ ನೋಡ್ತದೆ ಈ ಜಗತ್ತಿನಲ್ಲಿ, ಆದರೆ ಕಣ್ಣಿಗೆ ಏನು ಮಹತ್ವ ಇಲ್ಲ, ಅದು ಜಡ ಅದ. ಇನ್ನು ಒಳಗಿರುವಂಥ ಆತ್ಮ ಏನಿದ್ದಾನೆ ಅವನಿಗೆ ಮಹತ್ವ. ಆ ಆತ್ಮನಿಗಿಂತ ಅವನೊಳಗಿರುವಂಥ ಸರ್ವಭೂತಾಂತರಾತ್ಮನಾದ ಭಗವಂತನಿಗೆ ಮಹತ್ವ. ಅದರಿಂದ ಇದು ಜಗತ್ತಿನಲ್ಲಿ ನಾವು ಈ ಥರ ವ್ಯವಹಾರ ಮಾಡಿರ್ತೀವಿ, ಇದನ್ನು ನೀವು ಗಮನಿಸ್ತೀರಿ. ನನ್ನ ಕಣ್ಣು ನೋಡಿತು, ನನ್ನ ಕಿವಿ ಕೇಳಿತು ಅಂತೆಲ್ಲ ಅಂತೀವಿ. ವಸ್ತುತಃ ಕೇಳುವುದು ಜೀವ, ಒಳಗಿರುವ ಜೀವ ಕೇಳುವುದು, ತಿಳಿಯುವುದು, ನೋಡುವುದು. ಜೀವನಲ್ಲಿರುವ ಕ್ರಿಯೆಯನ್ನು ಕಣ್ಣಿಗೆ ಅನ್ವಯಿಸಿ ಹೇಳ್ತೇವೆ ಅಷ್ಟೆ. ಹಾಗೆ ವಸ್ತುತಃ ನೋಡುವವನು ಭಗವಂತನೇ ಎಲ್ಲವನ್ನು ಕೂಡ ಅಂತ ಅವನು ತಿಳ್ಕೋಬಹುದು. ಅದು ಕೂಡ ತನ್ನ ಸಾಕ್ಷಿ ರೂಪವಾದ ಜ್ಞಾನದಿಂದಲೇ ತಿಳ್ಕೋತಾನೆ ಅಂತ ಅರ್ಥ. ಸರ್ವಂ ಸಾಕ್ಷಾತ್ ಈಕ್ಷತೆ ಪಶ್ಯತಿ ಇತಿ ಸಾಕ್ಷಿ. ಇದು ಜಗನ್ನಾಥ ಯತಿಗಳ ಮಾತಿನಲ್ಲಿ. ಈಕ್ಷಣಂಚನ ಪ್ರಾಕೃತಂ, ಅವನು ನೋಡುವ ಅವನ ಆ ನೋಟ ಏನಿದೆ ಅದು ಪ್ರಾಕೃತ ಅಲ್ಲ, ಕಿಂತು ಚೈತನ್ಯ ಸ್ವರೂಪ ಮಿಥ್ಯಾಹ ಚೇತ ಜ್ಞಾನರೂಪ ಇತಿ. ಇದು ಅದರ ಅರ್ಥ. ಮುಂದೆ ಸಾಕ್ಷಿ ಚೇತ ಕೇವಲ, ಮುಂದೆ ಕೇವಲ ಅಂತ ಶಬ್ದ. ಕೇವಲ ಅಂದರೆ ಅವಿಮಿಶ್ರ ಸಮಾಧಿಕರಹಿತೋವಾ. ಈ ಭಗವಂತನ ವ್ಯಕ್ತಿತ್ವದಲ್ಲಿ ಪ್ರಾಕೃತ ಅಪ್ರಾಕೃತಗಳ ಮಿಶ್ರಣ ಅನ್ನುವುದಿಲ್ಲ. ನಮ್ಮ ವ್ಯಕ್ತಿತ್ವದಲ್ಲಿ ಪ್ರಾಕೃತ ಅಪ್ರಾಕೃತಗಳ ಮಿಶ್ರಣ ಇದೆ. ಒಳಗೆ ಸ್ವರೂಪಭೂತ ದೇಹ ಇದೆ, ಅದರ ಹೊರಗೆ ಜಡವಾದ ಲಿಂಗದೇಹ ಇದೆ. ಆ ಲಿಂಗದೇಹವು ಕೂಡ ಅನಾದಿ, ಆದರೆ ಮುಂದೆ ಶಾಂತ, ಒಂದು ದಿವಸ ಹೋಗ್ತದೆ, ಅದು ಕೂಡ ಪ್ರಾಕೃತವಾದದ್ದೇ. ಅನಿರುದ್ಧ ದೇಹ, ಭೌತ ದೇಹಗಳಂತೂ ಸಾದಿ ಶಾಂತಗಳು ಗೊತ್ತಿದೆ ನಮಗೆ. ಅದರಿಂದ ಅವು ಕೂಡ ಜಡವಾದವುಗಳೇ. ನಮ್ಮ ವ್ಯಕ್ತಿತ್ವ ಅಂದರೆ ಇಷ್ಟೆಲ್ಲ ವ್ಯಕ್ತಿತ್ವಗಳೇ ನಮ್ದಿರೋದು. ನಮ್ಮ ಮನಸ್ಸಿದೆ ಒಳಗೆ, ಆ ಮನಸ್ಸು ಕೂಡ ಚಿತಚಿನ್ ಮಿಶ್ರಮೇವೈತತ ಮನೋ ಯಾವಚ್ಚ ಸಂಸ್ಕೃತಿ. ಇಲ್ಲಿ ನೋಡ್ರಿ, ಕೇವಲ ಅಮಿಶ್ರ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಅಮಿಶ್ರ ಅಂತ ಶಬ್ದ ಪ್ರಯೋಗ ಮಾಡಿದ್ದಕ್ಕೆ ಚಿತಚಿನ್ ಮಿಶ್ರಮೇವೈತತ ಮನೋ ಯಾವಚ್ಚ ಸಂಸ್ಕೃತಿ ಅಂತ ಅನುವ್ಯಾಖ್ಯಾನದ ಮಾತನ್ನ ಇಲ್ಲಿ ನೆನಪು ಮಾಡ್ಕೋತಿದ್ದೇನೆ. ಈಗ ನಮ್ಮ ಮನಸ್ಸು ಕೆಲಸ ಮಾಡುವುದೇನಿದೆ ಅದು ಕೇವಲ ಜಡವಾದ ಮನಸ್ಸು ಕೆಲಸ ಮಾಡೋದಿಲ್ಲ. ಹಾಗೆ ಕೇವಲ ಆತ್ಮನಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಮಗೆ. ಅದು ಸ್ವಾರಸ್ಯ. ನಾನು ಈ ಹಿಂದೆ ಅನೇಕ ಸರಿ ಹೇಳಿದ್ದೆ, ಒಬ್ಬ ವ್ಯಕ್ತಿಗೆ ಕಂಪ್ಯೂಟರಿನ ಮತ್ತು ಕ್ಯಾಲ್ಕುಲೇಟರ್ನ ಅವಲಂಬನೆ ಪ್ರಾರಂಭ ಖಂಡಿತ ಅಂದಮೇಲೆ ಅವನಿಗೆ ಮುಂದೆ ಒಂದು ಸರಳವಾದ ಗಣಿತವನ್ನು ಕೂಡ ಕ್ಯಾಲ್ಕುಲೇಟರು, ಕಂಪ್ಯೂಟರು ಇತ್ಯಾದಿಗಳಿಂದ ಇಲ್ಲದೇ ಮಾಡ್ಲಿಕ್ಕಾಗೋದಿಲ್ಲ. ಹಾಗೆ ಇವತ್ತು ಆತ್ಮನ ಸ್ಥಿತಿ ಹೇಗಿದೆ ಅಂದರೆ ಸಂಸಾರದಲ್ಲಿ ಅವನಿಗೆ ಏನು ಮಾಡಬೇಕಾದ್ರೂ ಕೂಡ ಮನಸ್ಸು ಅಂತ ಅನ್ನೋದು ಬೇಕೇ ಬೇಕು. ವಸ್ತುತಃ ಆತ್ಮ ಸಾಕ್ಷಿ, ಅವನು ತನ್ನಲ್ಲಿರೋ ಧರ್ಮಗಳನ್ನು, ಕಾಲ, ಅವ್ಯಾಕೃತಾಕಾಶ ಮೊದಲಾದವುಗಳನ್ನು ಅವನು ಸಾಕ್ಷಿ ತಾನೇ ತಿಳ್ಕೊತಾನೆ. ಆದರೆ ಅಷ್ಟನ್ನು ಬಿಟ್ಟರೆ ಇನ್ನು ಏನು ಮಾಡಬೇಕು ಅಂತಂದ್ರೂ ಕೂಡ, ನೋಡುವುದು, ತಿಳಿಯುವುದು, ಕೇಳುವುದು, ಮುಟ್ಟುವುದು ಇತ್ಯಾದಿಗಳೆಲ್ಲವನ್ನು ಮಾಡಬೇಕು ಅಂದರೂ ಕೂಡ ಶಾಸ್ತ್ರದ ವಿಮರ್ಶೆ ಇತ್ಯಾದಿಗಳನ್ನು ಮಾಡಬೇಕು ಅಂತಿದ್ರೆ ಮನನ, ಧ್ಯಾನ ಇದು ಮುಖ್ಯ. ಶ್ರವಣ, ಮನನ, ಧ್ಯಾನ, ದರ್ಶನ, ಸ್ಪರ್ಶನ, ಆಘ್ರಾಣನ ಇವೆಲ್ಲ ಏನು ಮಾಡಬೇಕು ಅಂದ್ರೂ ಅವನಿಗೆ ಮನಸ್ಸು ಬೇಕು. ಅವನು ಮನಸ್ಸಿನ ಮೇಲೆ ಅವಲಂಬಿತ.
ಮನಸ್ಸು ತಾನು ಜಡ ಆದ್ರಿಂದ ಅದಕ್ಕೆ ಸ್ವಂತ ಏನು ಮಾಡ್ಲಿಕ್ಕಾಗೋದಿಲ್ಲ. ಕಂಪ್ಯೂಟರ್ನಲ್ಲಿ ಮೊದಲಾದರಲ್ಲಿ ಬೇಕಾದಷ್ಟು ನಾವು ಫೀಡ್ ಮಾಡಿಟ್ಟಿದ್ರು, ಅದಕ್ಕೆ ಬೇಕಾದಷ್ಟು ಹೈ ಕೆಪಾಸಿಟಿ ಇದ್ದರು, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದ್ದರೂ ಕೂಡ ಅದನ್ನೆಲ್ಲ ಫೀಡ್ ಮಾಡಲಿಕ್ಕೆ ಮತ್ತು ಅದನ್ನು ಆಪರೇಟ್ ಮಾಡುವುದು ಆರ್ಡಿನರಿ ಕಂಪ್ಯೂಟರ್ಗಳಲ್ಲಿ ಜಾಸ್ತಿ ಆಪರೇಟ್ ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಕಂಪ್ಯೂಟರ್ಗಳಲ್ಲಿ ಕಡಿಮೆ ಮಾಡಬೇಕಾಗ್ತದೆ ಅಂತ ಇಷ್ಟೇ ಹೊರತು, ಅಂತೂ ಆಪರೇಷನ್ನಿನ ಒಬ್ಬ ಚೇತನನ ಆಪರೇಷನ್ನಿನ ಅವಲಂಬನ ಯಾವತ್ತೂ ಕೂಡ ಇದ್ದದ್ದೇ ಜಡಕ್ಕೆ. ಹಾಗೆ ಜಡ ಇಲ್ಲದೇನೆ ಚೇತನಕ್ಕೆ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಮನೋ ಯಾವಚ್ಚ ಸಂಸ್ಕೃತಿ, ಸಂಸಾರ ಇಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಚಿದಚಿನ್ ಮಿಶ್ರಮೇವೈತತ ಮನಃ, ನಮ್ಮ ಈ ಮನಸ್ಸು ಅನ್ನೋದೇನಿದೆ, ಈ ಮನಸ್ಸು ಜಡವಾದ ಮನಸ್ಸು ತಾನಾಗೆ ಕೆಲಸ ಮಾಡೋದಿಲ್ಲ, ಅದ್ರ ಜೊತೆಗೆ ಜೀವಸ್ವರೂಪವಾದ ಮನಸ್ಸು, ಅದೇ ಜೀವ ಅಂತಲೇ ಅರ್ಥ. ಆ ಮೂಲತಃ ಶಕ್ತಿ ಅನ್ನುವುದಿರುವುದು ಚೇತನದಲ್ಲಿರುವ ಶಕ್ತಿ ಈ ಮನಸ್ಸಿಗೂ ಕೂಡ ಬಂದಿರ್ತದೆ. ಅದರಿಂದ ಅಚಿತ್ತುಗಳ ಜಡವಾದ ಮನಸ್ಸು ಚೇತನವಾದ ಮನಸ್ಸಿನ ಶಕ್ತಿ ಎರಡೂ ಸೇರಿ ಕೆಲಸಗಳಾಗ್ತಾ ಹೋಗ್ತವೆ. ಇದು ಇಲ್ಲಿವರೆಗೆ ಸಂಸಾರ ಇರುವವರೆಗೆ. ಸಂಸಾರ ಭಗ್ನ ಆದಮೇಲೆ ಚೈತನ್ಯ ರೂಪವಾದ ವ್ಯಕ್ತಿತ್ವ, ಅದೇ ಮನಸ್ಸು, ಅದರ ಮೂಲಕನೇ ಕೆಲಸ ಮುಂದುವರಿತದೆ. ಆದ್ದರಿಂದಲೇ ಅಮಿಶ್ರಹ ಅಂತ ಹೇಳಿರುವುದು. ಅಮಿಶ್ರಹ ಅಂತನ್ನೋ ಮಾತಿನಿಂದ ಭಗವಂತನ ವ್ಯಕ್ತಿತ್ವದಲ್ಲಿ ಒಟ್ಟಾರೆ ಜಡದ ಮಿಶ್ರಣ ಅಂತನ್ನುವುದು ಇಲ್ಲವೇ ಇಲ್ಲ ಅಂತ ನಾವು ತಿಳ್ಕೋಬೇಕು. ಇದು ಸಮಾಧಿಕ ರಹಿತೋವ, ಕೇವಲ ಅಂದರೆ ಭಗವಂತನಿಗೆ ಸಮಾನರಿಲ್ಲ ಮತ್ತು ಅಧಿಕರೂ ಇಲ್ಲ. ಅದು ಹಿಂದೆ ಬಂದಿದೆ, ಏಕೆ ಮುಖ್ಯ ಅನ್ಯ ಕೇವಲಾಹ ಅಂತ. ಕೇವಲ ಅನ್ನೋ ಶಬ್ದಕ್ಕೆ ಪ್ರಧಾನನಾದವನು ಅಂತ ಹೀಗೆ ಅರ್ಥ ಆಗ್ತದೆ. ಇದು ತ್ರಿವಿಕ್ರಮ ಪಂಡಿತರು ಹೇಳಿದ ಅರ್ಥ ಆಯಿತು. ಕೇವಲ ಅಂದರೆ ಜಡದಿಂದ ಅಮಿಶ್ರ ಅನ್ನೋ ಅರ್ಥವನ್ನೇ ಹೇಳಿದ್ದಾರೆ ಜಯತೀರ್ಥರು ಕೂಡ. ಅದಕ್ಕೆಲ್ಲದಕ್ಕೂ ಕೂಡ ಅವನ ಆತ್ಮದ ಲೆವೆಲ್ನಲ್ಲಿ, ಮನಸ್ಸಿನ ಲೆವೆಲ್ನಲ್ಲಿ, ಶರೀರದ ಲೆವೆಲ್ನಲ್ಲಿ ಎಲ್ಲಿಯೂ ಕೂಡ ಜಡದ ಮಿಶ್ರಣ ಅಂತನ್ನೋದಿಲ್ಲ ಅಂತನ್ನೋದನ್ನು ನಾವು ಗಮನಿಸಬೇಕು. ಮಿಶ್ರಣ ಅಂತನ್ನೋದು ಇಲ್ಲ ಅನ್ನುವಾಗೆಲ್ಲ ನಾವು ಅದನ್ನು ತುಂಬ ಗಾಢವಾಗಿ ಅನುಸಂಧಾನ ಮಾಡಬೇಕಾಗ್ತದೆ. ಹರಿಕಥಾಮೃತಸಾರ ಇತ್ಯಾದಿಗಳನ್ನು ಓದಿದಂಥ ನಿಮಗೆಲ್ರಿಗೂ ಅದು ಗೊತ್ತಿರ್ತದೆ. ಈ ಲಿಂಗದೇಹ ಅನ್ನುವುದು ಹೇಗಿದೆ, ಜೀವನಿಗೆ ಹೇಗೆ ಆವರಕವಾಗಿದೆ ಅಂತ ಪ್ರಶ್ನೆ ಬಂದಾಗ ಜಗನ್ನಾಥ ದಾಸರು ಹೇಳ್ತಾರೆ, ಈ ಜೀವನಿಗೆ ಲಿಂಗದೇಹ ಅಂತನ್ನುವುದು ಹೊರಗೆ ಈ ನೆಲಗಡಲೆ ಶೇಂಗಾದ ಬೀಜದಂತೆ ಆವರಕವಾಗಿದೆ ಅಂತ. ಆದರೆ ವಿಷ್ಣು ತೀರ್ಥರು ಹೇಳ್ತಾರೆ ಕ್ಷೀರ ನೀರವತ್ತು ಸಂಬೋಲಿತ ಅಂತ ಹೀಗೇನೋ ಒಂದು ಹೇಳ್ತಾರೆ. ನಿಮ್ಗೆ ಅದು ಗೊತ್ತಿರ್ತದೆ, ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಅನ್ನೋದು ನಾಲ್ಕಿಂತ ಹೆಚ್ಚು ನಿಮಗೂ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಲು ನೀರುಗಳಂತೆ ಲಿಂಗದೇಹ ಮತ್ತು ಜೀವಸ್ವರೂಪ ಎರಡೂ ಕೂಡ ಬೆರೆತುಕೊಂಡು ಬಿಟ್ಟಿರ್ತದೆ ಅಂತ. ಹೀಗೆ ಕೂಡ ಅದನ್ನು ಬೇರೆ ಬೇರೆ ಜ್ಞಾನಿಗಳು ಹೇಳಿದ್ದಾರೆ. ವಿಷ್ಣು ತೀರ್ಥರು ಹೇಳಿದ್ದಾರೆ ಒಂಥರ, ಜಗನ್ನಾಥ ದಾಸರು ಹೇಳಿದ್ದಾರೆ ಒಂಥರ, ಆಚಾರ್ಯರೇನು ಹೇಳದೇ ಇರುವುದರಿಂದ ಈ ಎಲ್ಲ ಹೇಳಿಕೆಗಳು. ಅದು ಏನೇ ಇರಲಿ ನೋಡಿ, ನೀವು ಶೇಂಗಾ ಬೀಜದಂತೆ ಅಂತಾದರೂ ತಿಳ್ಕೊಳ್ಳಿ, ಹಾಲು ನೀರಿನಂತೆ ಜೀವ ಮತ್ತು ಲಿಂಗದೇಹ ಅಂತಾದರೂ ತಿಳ್ಕೊಳ್ಳಿ. ಮಿಶ್ರಣ ಅನ್ನೋದು ಎಷ್ಟು ಗಾಢವಾಗಿದೆ ಅಲ್ಲಿ. ಜೀವನಿಗೆ ಆ ಲಿಂಗದೇಹ ಬಿಟ್ಟು ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದು ಇರುವ ತನಕ ಆ ಲಿಂಗದೇಹ, ಅದ್ರ ಮೇಲೆ ಅನಿರುದ್ಧ ದೇಹ, ಅದ್ರ ಮೇಲೆ ಭೌತ ದೇಹ, ಇವುಗಳ ಪರಿಣಾಮದಿಂದಲೇ ಕೆಲಸ ಮಾಡಬೇಕು ಅವನು. ಇಂಥ ಯಾವುದೇ ಮಿಶ್ರಣ ಕಲಬೆರಕೆ ಅವನಲ್ಲಿಲ್ಲ ಭಗವಂತನಲ್ಲಿ, ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ. ಅಮಿಶ್ರ ಅಂತ ಅವನನ್ನು ಉಪಾಸನೆ ಮಾಡಿದಾಗಲೇ ನಮಗೂ ಕೂಡ ಇರುವ ಈ ಪ್ರಾಕೃತ ಮಿಶ್ರಣ ಅನ್ನೋದು ಹೋಗ್ತದೆ. ಅದನ್ನು ನಾವಲ್ಲಿ ತಿಳ್ಕೋಬಹುದು. ಜಡಾಮಿಶ್ರ ಅಂತ ಜಯತೀರ್ಥರು ಅದನ್ನು ಹೇಳಿದ್ದಾರೆ. ಭಾಷ್ಯ ದೀಪಿಕಾದಲ್ಲಿ ಕೇವಲ ಜಡ ಅಮಿಶ್ರ ಸಮಾಧಿಕ ಶೂನ್ಯ ಇತಿವಾ ಕೇವಲಂ ತಾದೃಶಾಭಾವಾತ್ ಇತಿ ದ್ವಿತೀಯ ತಾತ್ಪರ್ಯೋಕ್ತೇ. ಯಾಕೆಂದರೆ ದ್ವಿತೀಯ ತಾತ್ಪರ್ಯ ಅಂದರೆ ಭಾಗವತ ತಾತ್ಪರ್ಯ ಅದು. ಈ ನೋಡಿ ಅವರು ಬರೆಯೋ ಶೈಲಿ ಹೇಗಿರ್ತದೆ, ಗೀತಾ ತಾತ್ಪರ್ಯ ಆದರೆ ಗೀತಾ ತಾತ್ಪರ್ಯ ಅಂತ ಹೇಳ್ತಾರೆ, ದ್ವಿತೀಯ ತಾತ್ಪರ್ಯ, ಏಕ ತಾತ್ಪರ್ಯ, ತೃತೀಯ ತಾತ್ಪರ್ಯ ಅಂತ ಹೀಗೆಲ್ಲ ಬಂದರೆ ಅದು ಭಾಗವತ ತಾತ್ಪರ್ಯದ ಆಯಾ ಸ್ಕಂಧ ಅಂತ ಅರ್ಥ. ಭಗವಂತನನ್ನು ಕೇವಲ ಅಂತ ಹೇಳಬೇಕು. ಯಾಕೆಂದ್ರೆ ತಾದೃಶಾಭಾವ, ಅವನಂಥವನು ಮತ್ತೊಬ್ಬ ಇಲ್ಲ, ಆದ್ರಿಂದ ಅವನು ಕೇವಲ ಅಂತ ಅದರ ತಾತ್ಪರ್ಯ. ಕೇವಲಂ ಚೈತನ್ಯನ ಈ ಕ್ಷಣಂ, ಅದು ಮುಂದೆ ನಿರ್ಗುಣ ಅಂತ ಅನ್ನೋದಕ್ಕೆ. ಇಲ್ಲಿ ಇನ್ನೊಂದು ಅರ್ಥ ಇದೆ ಕೇವಲ ಅಂತ ಅನ್ನೋದಕ್ಕೆ, ಸರ್ವಮೂಲದಲ್ಲಿ ಬಂದಿದೆ. ಏನಂ ಕೇವಲಂ ಆತ್ಮಾನಂ ನಿಷ್ಕ್ರಿಯತ್ವಾತ್ ವದಂತಿ ಅಂತ. ಈ ಭಗವಂತನನ್ನ ಕೇವಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಿಷ್ಕ್ರಿಯನಾದ್ರಿಂದ ಯಾವುದೇ ಪ್ರಾಕೃತವಾದ ಕ್ರಿಯೆಯನ್ನು ಅವನು ಮಾಡೋದಿಲ್ಲ, ಆದ್ರಿಂದ ಅವನನ್ನ ನಿಷ್ಕ್ರಿಯ ಅಂತ ಹೀಗೆ ವರ್ಣನೆ ಮಾಡ್ತಾರೆ ಅಂತ ಮತ್ತೊಂದು ಕಡೆ ಬಂದಿದೆ. ಅದನ್ನು ಕೂಡ ನಾವಿಲ್ಲಿ ಅನುಸಂಧಾನ ಮಾಡ್ಕೊಳ್ಬಹುದು.
ಇದಿಷ್ಟು ಕೇವಲ ಅನ್ನೋ ಶಬ್ದದವರೆಗಿನ ವಿವರಣೆ. ಕೇವಲ ಅನ್ನೋದಕ್ಕೆ ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ ನಾನು ಹೇಳಿದೆ. ಅದು ಭಾಗವತ ತಾತ್ಪರ್ಯ ಅಲ್ಲ, ಅದು ಗೀತಾ ಭಾಷ್ಯ 18ನೇ ಅಧ್ಯಾಯದ 16ನೇ ಶ್ಲೋಕ. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತ್ವಯಃ ಅಂತ ಹೇಳಿ. ಅಲ್ಲಿ ಕೇವಲ ಅಂದರೆ ಭಗವಂತನನ್ನ ಭಗವಂತನಲ್ಲ, ಅದು ಜೀವನಿಗೆ ಸಂಬಂಧಪಟ್ಟಂತೆ ಇದೆ. ನಾನು ಅದನ್ನು ಮಿಸ್ಕೋಟ್ ಮಾಡಿದ್ದೇನೋ, ಹಾಗಾದರೆ ಇಲ್ಲಿ ಅದನ್ನು ಹೊಂದಿಸಿ ನೋಡೋಣ. ನಿಷ್ಕ್ರಿಯನಾದ್ರಿಂದ ಈ ಜೀವನನ್ನ ಕೇವಲ ಅಂತ ಹೇಳ್ತಾರೆ ಅಂತ ಹೀಗೆ ಬಂದಿದೆ. ಜೀವನಿಗೆ ಕೇವಲ ಅಂತ ಹೇಳ್ತಾರೆ ಅಂತ. ಆದರೆ ಭಗವಂತನನ್ನು ಕೂಡ ಕೇವಲ ಅನ್ನೋ ಶಬ್ದದಿಂದ ನಾವು, ಭಗವಂತ ಸರ್ವಶಬ್ದ ವಾಚ್ಯನಾದ್ರಿಂದ ಕೇವಲ ಅನ್ನೋ ಶಬ್ದ ಕೇವಲ ಜೀವನನ್ನು ಹೇಳುವುದಲ್ಲ, ಜಡ ಪರಮಾತ್ಮನನ್ನು ಹೇಳಬೇಕು. ಅವನನ್ನು ಹೇಗೆ ಅದು ಕೇವಲ ಅನ್ನೋ ಶಬ್ದ ಹೇಳ್ತದೆ? ಆದರೆ ಅವನು ಕೂಡ ನಿಷ್ಕ್ರಿಯನೇ, ಪ್ರಾಕೃತವಾದ ಕ್ರಿಯೆ ಇಲ್ಲ. ಜೀವನಿಗೆ ಸ್ವತಂತ್ರವಾದ ಕ್ರಿಯೆ ಇಲ್ಲ, ಆದ್ರಿಂದ ಇವನನ್ನು ಕೇವಲ ಅಂತ ಹೇಳೋದು. ಭಗವಂತ ಪ್ರಾಕೃತವಾದ ಕ್ರಿಯೆ ಇಲ್ಲದೆ ಇರುವವನಾದ್ರಿಂದ ಇಬ್ಬರೂ ನಿಷ್ಕ್ರಿಯರೇ. ಭಗವಂತ ಪ್ರಾಕೃತವಾದ ಕ್ರಿಯೆ ಇಲ್ಲದೆ ಇರುವವನು, ಜೀವ ಸ್ವತಂತ್ರವಾದ ಕ್ರಿಯೆ ಇಲ್ಲದೆ ಇರುವವನು. ಹೀಗೆ ಅದರ ಅರ್ಥ ಆಗ್ತದೆ. ನಾನು ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ ನನ್ನ ನೆನಪಿನಿಂದ ಹೇಳಿದೆ. ಅದು ಭಗವಂತನ ಕುರಿತಾಗಿ ಹೇಳ್ತಿದ್ದಾರೆ ಅಂತ ಹೇಳಿದೆ. ವಸ್ತುತಃ ಅಲ್ಲಿ ಹೇಳಿದ್ದು ಜೀವನ ಕುರಿತಾಗಿ ಹೇಳಿದ್ದಾರೆ. ಅದರಿಂದ ನಾನು ಕೋಟ್ ಮಾಡಿದ್ದು ಅದು ಮಿಸ್ಕೋಟ್ ಆಯಿತು. ಆದ್ರೂ ಭಗವಂತ ಸರ್ವಶಬ್ದ ವಾಚ್ಯನಾದ್ರಿಂದ, ನಿಷ್ಕ್ರಿಯನಾದ್ರಿಂದ ಅವನನ್ನು ಕೇವಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಇನ್ನು ಈ ಕೇವಲ ಅಂತೇನು ಶಬ್ದ ಇದೆಯಲ್ಲ, ಕೇವಲ ಅನ್ನೋ ಶಬ್ದದ ನಿಷ್ಪತ್ತಿ ಹೇಗೆ, ಇವತ್ತಿನ ವ್ಯಾಕರಣದಲ್ಲಿ ಅದರ ನಿಷ್ಪತ್ತಿ ಹೇಗೆ ಅಂದರೆ, ವಾಚಸ್ಪತ್ಯ ಮೊದಲಾದ ಕೋಶಗಳಲ್ಲಿ ಕೇವಲ ಸೇವನೆ ಅಂತ ಹೀಗೆ ಅರ್ಥ ಹೇಳ್ತಾರೆ. ಕೇವ್ರು ಅಂತ ಧಾತು, ಮೂಲ ಧಾತು, ಅಥವಾ ಕೇವ ಅಂತ ಧಾತು, ಅದಕ್ಕೆ ಸೇವನ ಅಂತ ಅರ್ಥ, ಸೇವಿಸುವುದು ಅಂತ ಅರ್ಥ. ಆದ್ರಿಂದ ಕೇವ ಅಂತ ಹೀಗಾಯ್ತು. ಅದಕ್ಕೆ ಮುಂದೆ ವಲಚ್ ಪ್ರತ್ಯಯ ಅಥವಾ ಹೀಗೆ ಅವರು ಅದನ್ನು ನಾನಾ ಥರ ನಿಷ್ಪತ್ತಿ ಮಾಡ್ತಾರೆ. ಅಥವಾ ಕಲ ಅನ್ನೋ ಪ್ರತ್ಯಯನೋ ಒಂದೇನೋ ಹೇಳಿದ್ದಾರೆ, ವಲಪ್ರಾಪಣೆ. ಹೀಗೆ ಸೇವಿಸಲ್ಪಡುವುದರಿಂದ, ಜೀವರಿಂದ ಸೇವಿಸಲ್ಪಡುವುದರಿಂದ ಆತ ಕೇವಲ ಅಂತ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ವಲ ಅಂತೇನಿದೆಯಲ್ಲ, ಅದು ಒಂದು ವ್ಯರ್ಥವಾದ ಪ್ರತ್ಯಯ. ಆಚಾರ್ಯರು ಅಂಥ ನಿಷ್ಪತ್ತಿಗಳನ್ನು ಒಪ್ಪುವುದಿಲ್ಲ. ಆದ್ದರಿಂದ ಅದಕ್ಕೆ ಆಚಾರ್ಯರಿಗೆ ಸಮ್ಮತ ಆಗುವಂತೆ ನಾವು ಹಾಗೆ ನಿಷ್ಪತ್ತಿ ಹೇಳೋದು ಕಷ್ಟ. ಆದ್ದರಿಂದ ಸ್ವಲ್ಪ ಅದನ್ನು ನಾವು ಬದಲಾಯಿಸ್ಕೋಬೇಕಾಗ್ತದೆ. ಅದೇ ವಾಚಸ್ಪತ್ಯ ಕೋಶದಲ್ಲಿ ವಲಪ್ರಾಪಣೆ ಅಂತ ಒಂದು ಧಾತುವನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ಕೆ ಅಂದರೆ ಈ ನೀರಿನಲ್ಲಿ ಅಂತ ಅರ್ಥ. ಆ ನೀರಿನಲ್ಲಿ ಸೇವಿಸಲ್ಪಡುವವನು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಹೇಳಬೇಕಾಗ್ತದೆ. ಆಚಾರ್ಯರಿಗೆ ಸಮ್ಮತ ಆಗುವಂಥ ನಿಷ್ಪತ್ತಿ ಹೇಳಬೇಕಾದ್ರೆ ಈಗ ನಮಗಿರುವ ಸಾಮರ್ಥ್ಯ ಇತ್ಯಾದಿಗಳನ್ನು ಗಮನಿಸಿದರೆ ಸ್ವಲ್ಪ ಅದು ಕಷ್ಟನೇ. ಅಂತೂ ಹಾಗೊಂದು ಅರ್ಥ ಸೂಚನೆ ಮಾಡಿದ್ದೇನಷ್ಟೆ. ಹೀಗೊಂದು ತತ್ಕಾಲದಲ್ಲಿ ಹೊಳಿತಾ ಇದೆ, ಅದನ್ನು ಹೇಳ್ತಾ ಇದ್ದೇನೆ. ಕೆ ಅಂದರೆ ನೀರಿನಲ್ಲಿ ಅಂತ ಅರ್ಥ ಹೇಳಿದೆ. ಅದು ಕ ಅಂದರೆ ನೀರು, ಅದ್ರ ಸಪ್ತಮಿ ವಿಭಕ್ತಿ ಕೆ ಅಂತ ಇಟ್ಕೊಂಡ್ರೆ ಏನೋ ಹೇಳಿದೆ, ಆದರೆ ಅದು ಅಷ್ಟು ಸಮಾಧಾನ ಅಲ್ಲ. ಅದ್ರ ಬದಲು ಕೇವ್ಯತೆ ವಲ್ಯತೆ ಚೈತಿ ಕೇವಲ ಅಂತ ನಾವು ಅರ್ಥ ಮಾಡುವುದು ಒಳ್ಳೆಯದು. ಕೇವ್ಯತೆ ಅಂದರೆ ಸೇವಿಸಲ್ಪಡ್ತಾನೆ. ಸಂಸಾರಸ್ಥರಾದಂಥ ಜೀವರು ಮೊದಲು ಭಗವಂತನನ್ನ ಸೇವಿಸ್ತಾರೆ. ಹೀಗೆ ಸೇವಿಸಿ ಮುಂದೆ ಆತನನ್ನ ಹೋಗಿ ತಲುಪ್ತಾರೆ. ವಲಪ್ರಾಪಣೆ ಅಂತ ಧಾತು ಹೇಳ್ತಾ ಇದ್ದಾರೆ. ಆದ್ದರಿಂದ ಮೊದಲು ಆತನನ್ನ ಶ್ರವಣ ಮನನ ಧ್ಯಾನಾದಿಗಳ ಮೂಲಕ ಸೇವಿಸಿ ಮುಂದೆ ಅವನನ್ನ ಹೋಗಿ ತಲುಪುವುದರಿಂದ ಅವನು ಕೇವ್ಯತೆ ಮತ್ತು ವಲ್ಯತೆ, ಈ ಎರಡು ಕಾರಣಗಳಿಂದ ಆ ಭಗವಂತನನ್ನು ಕೇವಲ ಅಂತ ನಾವು ಆಚಾರ್ಯರಿಗೆ ಸಮ್ಮತ ಆಗಬಹುದು ಈ ರೀತಿಯಾದ ನಿಷ್ಪತ್ತಿ ಅಂತ ಕಾಣಿಸ್ತದೆ. ಕೇವ್ರ ಸೇವನೆ ಅಂತ ಏನು ಧಾತು ಇದೆ ಅಲ್ಲಿ ಕೆ ಅಂತ ಮಾತ್ರ ಉಳಿತದೆ. ಅಲ್ಲಿರುವಂಥ ಅದಕ್ಕೆ ಲೋಪ ಆಗ್ತದೆ ಕೆಲವು ಸರಿ. ಈಗ ಅನೇಕ ಥರದ ನಿಷ್ಪತ್ತಿಗಳನ್ನು ಆಚಾರ್ಯರು ತೋರಿಸಿರ್ತಾರೆ. ಅಂಥ ನಿಷ್ಪತ್ತಿಗಳ ಪೈಕಿ ಇದೊಂದು ಒಂದು ಹೊರಟೋಗ್ತದೆ. ಇವತ್ತಿನ ವ್ಯಾಕರಣದಲ್ಲೇನೆ ಕೇವಲ ಸೇವನೆ ಅಂತಲ್ದೇನೆ
ಕೇತ ನಿಮಂತ್ರಣೆ ಶ್ರವಣೆ ಚ ಅಂತ ಮತ್ತೊಂದು ಧಾತುನು ಕೂಡ ಇದೆ. ಆ ಧಾತುವಿಗೆ ಶ್ರವಣ ಮಾಡುವುದು ಅಂತ ಅರ್ಥ ಇದೆ. ನಿಮಂತ್ರಣ ಅನ್ನೋ ಅರ್ಥವನ್ನು ಈಗ ಬದಿಗಿಡೋಣ. ಆದ್ರಿಂದ ಶ್ರವಣ ಕೇತ್ಯತೆ ಅಂದ್ರೆ ಭಗವಂತ ಕೇಳಲ್ಪಡ್ತಾನೆ, ಆಮೇಲೆ ವಲ್ಯತೆ ಹೊಂದಲ್ಪಡ್ತಾನೆ, ಆದ್ರಿಂದ ಆತ ಕೇವಲ ಅಂತ ಮತ್ತೊಂದು ಅರ್ಥವನ್ನು ಕೂಡ ಹೇಳ್ಬೋದು. ಹೇಗೂ ಕೇವ್ರು ಧಾತು ಇಟ್ಕೊಂಡ್ರು, ಕೇತ ಧಾತು ಇಟ್ಕೊಂಡ್ರು, ಆ ಕೆ ಒಂದನ್ನೇ ನಾವು ಉಳಿಸ್ಕೋಬೇಕು. ಮುಂದೆ ಬರುವ ತ ಮತ್ತು ವಗಳಿಗೆ ಲೋಪ ಹೇಳಲೇಬೇಕು. ಹಾಗಿರುವಾಗ ಬೇರೆ ಬೇರೆ ಅದನ್ನ ಈ ತರ ಹೇಳುವುದು ಒಳ್ಳೆಯದು. ಮತ್ತು ಒಂದು ಧಾತು ಇದೆ ಕೇಲ್ರ ಚಲನೆ ಅಂತ. ಕೇಲಿ ಅಂದ್ರೆ ಆಟ, ನಮಗಿದ ಅರ್ಥ ಗೊತ್ತಿದೆ ಎಲ್ಲ ಕಡೆ. ಹಾಗಾಗಿ ಕೇಲ ಚಲನೆ ಅಂತ ಧಾತು ಕೂಡ ಇಟ್ಕೊಂಡ್ರೆ, ಹಾಗೆ ಕೇಲ ವಿಲಾಸೆ ಅಂತ ಒಂದು ಧಾತು ಇದೆ, ಅದನ್ನು ಕೂಡ ಇಟ್ಕೋಬಹುದು. ಅಲ್ಲಿ ಮುಂದೆ ಇರುವಂತಹ ಲ ಇವಕ್ಕೆಲ್ಲದಕ್ಕೂ ಕೂಡ ಲೋಪ ಹೇಳಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಜಗತ್ತಿನ ಎಲ್ಲ ಕಡೆಯೂ ಕೂಡ ಕ್ರೀಡಿಸುವವನವನು. ಹೀಗೆ ಕೇಲತೆ ಐತಿ ಕೆ, ಮುಂದೆ ವಲತೆ, ಎಲ್ಲ ಕಡೆ ಎಲ್ಲರ ಭಕ್ತರಿಂದಲೂ ಪ್ರಾಪ್ಯನಾದವನು. ಹೀಗೆ ಅರ್ಥಗಳನ್ನ ಎಷ್ಟು ಧಾತುಗಳಿದೆ ಅಷ್ಟು ಧಾತುಗಳನ್ನು ಉಪಯೋಗ ಮಾಡ್ಕೊಳ್ಬಹುದು, ಈಗಿರುವ ಧಾತುಗಳನ್ನು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.